ಗೌರವಾನ್ವಿತ ಮುಖ್ಯಮಂತ್ರಿ ತಮ್ಮೆಲ್ಲ ಉದ್ದೇಶಿಸಿ ಮಾತಾಡುತ್ತಿದ್ದಾರೆ. ಇವತ್ತು ಅರೆವಾ ಶಂಕರಮಯ್ಯ ಗೌರವ ಪ್ರದಾನ ಪ್ರಶಸ್ತಿ ಸಮಾರಂಭಕ್ಕೆ ಬರಲೇಬೇಕು ಅಂತ ಹೇಳಿ ನನ್ನ ಶಾಸಕ ಮಿತ್ರರು ಮಂತರವರು ಆಹ್ವಾನ ಮಾಡಿದ್ರು. ಸೊ ಇವತ್ತು ನಾನು ಬಹಳ ಪ್ರೀತಿಯಿಂದ ಚಪ್ಪಾಳೆ ಬರಲಿಲ್ಲ. ನಾನು ನಿಮ್ಮ ಜೊತೆಯಲ್ಲಿ ನನ್ನ ಉಸಿರುವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಿ ನನ್ನ ಗರ್ಮನ್ನು ಒಪ್ಪಿಗೆ ತಪ್ಪಿ ತೆಗಿಲ್ಲ ಸರ್. ಅದಕ್ಕೆ ನಮ್ಮ ಅವರ ಪಾಪ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಗೊತ್ತಿದ್ದೀನಿ, ತೆಗಿಬೇಕು ಅಂತ. ವೇದಿಕೆಯಲ್ಲಿ ಶಾಸಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಗಂಗಾಧರನ್ನೆಲ್ಲ ಬಹಳ ಪ್ರಮುಖರೆಲ್ಲ ಇದ್ದಾರೆ. ತಾವೆಲ್ಲ ಇದ್ದೀರಿ. ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕೊಡಗಿನ ಇವತ್ತಿನ ವಾತಾವರಣ ನೋಡಿದ್ರೆ 8-9 ಡಿಗ್ರಿ ಬೆಂಗಳೂರು ಬಂದಿದೆ. ಕೊಡಗಿನ ನಿಮ್ಮ ಸುಳ್ಳಿಯಲ್ಲಿರುವಂತ ಏನು ಒಂದು ಹವಾಮಾನ ಬೆಂಗಳೂರು ಕರ್ಕೊಂಡ್ಬಂದಿದೆ ಅಂತ ಕಾಣ್ತದೆ. ಇಷ್ಟು ಚೆನ್ನಾಗಿ ವಾತಾವರಣ ಇವತ್ತು ಕಾಣ್ತಾ ಇದೆ, ಬಹಳ ಸಂತೋಷ. ಇತಿಹಾಸ ಮಹತ್ವವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತೃಭಾಷೆ ಮಹತ್ವವನ್ನು ತನ್ನ ಸಂಸ್ಕೃತಿಯನ್ನು ಉಳಿಸ್ತಾರೆ. ಸೊ ಇವತ್ತು ನಾವೆಲ್ಲ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು ಆಗಾಗ ಒಂದು ಮಾತು ಕೂಡ ಹೇಳ್ತಾ ಇರ್ತೇನೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಮಂತರವರು ನಿಮ್ಮನ್ನ ವಾಪಸ್ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ನೀವು ಬದುಕಿ, ಎಲ್ಲಿ ಬೇಕಾದ್ರೂ ಬದುಕಿ. ಇದು ವಿಶಾಲವಾದಂತ ಪ್ರಪಂಚ. ಈಗ ಮಲೆನಾಡು, ಕೊಡಗು, ದಕ್ಷಿಣ ಕನ್ನಡ ಇದೆಲ್ಲ ಇದೆ ನಿಜ. ಬಟ್ ಪ್ರಪಂಚದಲ್ಲಿ ಎಲ್ಲ ಬದುಕಬೇಕು. ಸೊ ಬೆಳಿಬೇಕು, ಎತ್ತಿರುವಾಗ ಹೋಗ್ಬೇಕು. ಆದ್ರೆ ನಿಮ್ಮಲ್ಲಿರುವಂತ ಒಂದು ಸಂಸ್ಕೃತಿ, ಸಾಹಿತ್ಯ, ಕಲೆ ಇದೆಯಲ್ಲ, ಎಲ್ಲೋದು ಕೂಡ ಅದನ್ನ ಪ್ರತಿಬಿಂಬಿಸುವಂತ ವ್ಯಕ್ತಿತ್ವವನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಸೊ ಅದಕ್ಕೆ ಒಂದು ಸಮಾಜ ಅಕ್ಷರ ಮಾತ್ರ ಅದನ್ನ ಕಲಿಸ್ಬೋದು. ಕಲೆ ಸಂಸ್ಕೃತಿಯನ್ನ ಮಾತ್ರ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನೀವು ಪ್ರತಿಯೊಂದು ನಿಮ್ಮ ಮಕ್ಕಳಿಗೆಲ್ಲ ಬೆಂಗಳೂರಿಗೆ ಹೋಗ್ಬೋದು, ಹೊರಗಡೆ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು, ಫಾರಿನ್ ಹೋಗ್ಬೋದು, ಎಲ್ಲ ಮಾಡ್ಬೋದು. ಬಟ್ ಮೂಲ ಏನು ಒಂದು ಪದ್ಧತಿ ಇಟ್ಕೊಂಡು ಹೋಗ್ಬೇಕು, ಅದನ್ನ ಉಳಿಸ್ಕೊಳ್ಳೇಬೇಕು. ನಾನು ಆಗಾಗ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ನಾವು ಹುಟ್ಟುವಾಗ ಯಾರಿಗೂ ಅರ್ಜಿ ಹಾಕೊಂಡು ಯಾವ ಜಾತಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತೇಳಿ ನಾವು ಹುಟ್ಟುವುದಿಲ್ಲ. ನಮ್ಮ ತಂದೆ ತಾಯಿಗಳ ತೀರ್ಮಾನ, ನಾವು ಜನ್ಮ ತಾಳ್ತೇವೆ. ಆ ಮಗು ಹುಟ್ಟುವಾಗ ಇಡೀ ಸಮಾಜ ಬಹಳ ಖುಷಿಯಿಂದ ಇರ್ತದೆ, ಒಂದು ಮಗು ಜನ್ಮ ಆಯ್ತು ಅಂತೇಳಿ. ಆದ್ರೆ ಮಗು ಮಾತ್ರ ಅಳ್ತಾ ಇರ್ತದೆ. ಅದೇ ಮಗು ಸಾಧನೆ ಮಾಡಿ ಸತ್ತಾಗ ಸಮಾಜ ಹೇಳ್ತದೆ, ಮಗು ಬಹಳ ಸಂತೋಷದಿಂದ ಇರ್ತದೆ. ಇದೇ ಹುಟ್ಟು ಸಾವು ಇರುವಂತ ಒಂದು ದೊಡ್ಡದು. ಹಾಗೆ ನೀವೆಲ್ಲ ನಿಮ್ಮ ಬದುಕಿನಲ್ಲಿ ನೀವು 4 ಲಕ್ಷ ಜನ ಇರ್ಬೋದು. ನಾನು ಕಡಿಮೆ ಇದ್ದೀನಿ ಅಂತ ತಿಳ್ಕೊಕ್ ಹೋಗ್ಬೇಡಿ. ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ಹಾಗೆ ಯಾರು ನಾಯಕರಾಗಬೇಕಾದ್ರೂ ಲಕ್ಷಾಂತರ ಜನ ಏನೋ ಅವನಿದೆ, ಒಬ್ಬನ ಧೈರ್ಯ, ತೀರ್ಮಾನ, ಯಾವುದೇ ಒಂದು ಸಂಸ್ಕೃತಿನ ಉಳಿಸ್ಬೇಕು ಅಂತ ಹೇಳಿ ಒಂದು ದಿಟ್ಟವಾದಂತಹ ಒಂದು ತೀರ್ಮಾನ ಮಾಡಕ್ಕೆ ಸಾಧ್ಯ ಇದೆ. ಇವತ್ತು ನಾನು ಸ್ಟೇಜ್ ಮೇಲೆ ನಿಮ್ಮೆಲ್ಲರ ಪರವಾಗಿ ಒಂದು ನನಗೆ ಮನವಿಯನ್ನ ನಿಮ್ಮ ಎಲ್ಲ ನಮ್ಮ ಕೊಡಗು ಗೌಡ ಸಮಾಜದ ಒಕ್ಕೂಟದವರು ಮತ್ತು ನಮ್ಮ ಅಕಾಡೆಮಿಯವರೆಲ್ಲ ಕೊಟ್ರಿ.
ಎಲ್ಲ ಬಂದ್ವಿ. 5-6 ದಿನ ಬಹಳ ಉತ್ಸಾಹದಿಂದ ಯಾಕೆ ನಮ್ಮ ಮೂಲ ಉಳಿಯಬೇಕು, ನಮ್ಮ ಬೇರು ಉಳಿಯಬೇಕು ಅಂತ, ನಮ್ಮ ಭದ್ರತೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದ ಜೊತೆ ನೀವು ಹಂಚಿಕೊಳ್ಳಿ. ಸೊ ಹಾಗೆ ಒಂದು ಸ್ವಾಭಿಮಾನದ ಬದುಕಿನಲ್ಲಿ ನಾವೆಲ್ಲ ಇವತ್ತು ಇದ್ದೇವೆ. ದೇಶ ಆಸ್ತಿನೇ, ನಮ್ಮ ಭಾರತ ದೇಶದ ಆಸ್ತಿನೇ ನಮ್ಮ ಸಂಸ್ಕೃತಿ. ಇದಕ್ಕಿಂತ ದೊಡ್ಡ ಆಸ್ತಿ ಏನಿಲ್ಲ. ಒಂದು ಸಂದರ್ಭದಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟಾರೆ. ಭಾರತ ವಶಪಡಿಸ್ಕೊಳ್ಬೇಕು ಅಂತ ಅವ್ರು ಹೊರಟಾಗ ತನ್ನ ಗುರು ಅರಿಸ್ಟಾಟಲ್ಗೆ ಹೋಗಿ ಭೇಟಿ ಮಾಡ್ತಾನೆ. ಗುರುಗಳೇ, ನನ್ನ ಭಾರತ ವಶಪಡಿಸ್ಕೊಳ್ಳೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ. ಆ ಗುರು ಅರಿಸ್ಟಾಟಲ್ ಅವ್ರು ಹೇಳ್ತಾರೆ, ನೀನು ಭಾರತಕ್ಕೆ ಹೋಗ್ತಾ ಇದೀಯಾ? ಓಕೆ, ನೀನು ವಾಪಸ್ ಬರ್ತೀರ ಅನ್ನೋದು ಗೊತ್ತಿಲ್ಲ. ಇಲ್ಲ ಗುರುಗಳೇ, ಪ್ರಪಂಚದ 2 ಭಾಗ ನಾನು ವಶಪಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಬಹಳ ಚಿಕ್ಕ ವಯಸ್ಸು, ಅಲೆಕ್ಸಾಂಡರ್ 33 ವಯಸ್ಸಲ್ಲೇ ಇದ್ದಾರೆ. ಹೋಗ್ತಾ ಇದೆ, ನೀನು ವಾಪಸ್ ಬರ್ತೀರೋ ಗೊತ್ತಿಲ್ಲ, ನೀನು ಬರೋದಾದ 5 ವಸ್ತು ತೆಗೆದುಕೊಂಡು ಆಗ್ತದೆ. ಏನ್ ಗುರುಗಳೇ 5 ವಸ್ತು? ಒಂದು ಮಹಾಭಾರತ ಗ್ರಂಥ, ಒಂದು ರಾಮಾಯಣ ಗ್ರಂಥ, ಒಂದು ಕೃಷ್ಣನ ಕೊರಡು, ಒಂದು ಗಂಗಾಜಲ, ಇನ್ನೊಂದು ಭಾರತದಲ್ಲಿರುವಂತಹ ತತ್ವಜ್ಞಾನಿಗಳು, ಸಾಧು ಸಂತರು. ಈ 5 ಜನ ತೆಗೆದುಕೊಂಡು ಬಂದ್ರೆ ಇಡೀ ಭಾರತವನ್ನು ತೆಗೆದುಕೊಂಡು ಬಂದಂತೆ ಅಷ್ಟು ವಿಶೇಷವಾದಂತಹ ಭಾರತ. ಈ ಕೃಷ್ಣನ ಕೊರಳು ಅಂತ ಮಾತಾಡ್ತೇವೆ. ಈ ಕೃಷ್ಣನ ಕೊರಳು ಅದು ಒಂದು ಬಿದಿರು ಕಡ್ಡಿ. ಆ ಬಿದಿರು ಕಡ್ಡಿಲಿ ಅದಕ್ಕೆ ಕೊರಳು ಮಾಡಿದ ತಕ್ಷಣ ಅಂತ ನಾದ ಅದರಿಂದ ಹೊರಗೆ ಬರ್ತದಂತ ಬಿದಿರಿಗೆ ಗೊತ್ತಿಲ್ಲ. ಅಂತ ನಾದ ಆ ಬಿರುವಿನಿಂದ ಆ ಕೃಷ್ಣನ ಕೊರಳಿಂದ ಈಚೆ ಬರ್ತದೆ. ಈಗ ನೀವು ಟಮಟೆ ಬಂದ ತಕ್ಷಣ ಟಮಟೆ ಹೊಡಿತಾ ಇದ್ದಾರೆ. ಚರ್ಮದ ಮೇಲೆ ಅದನ್ನ ನಗಾರಿನ ರೆಡಿ ಮಾಡಿರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.